ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಒಂದು ಮಾತನ್ನು ಹೇಳಲೆಂದೇ ಇಂದು ಬಂದಿದ್ದೇನೆ ಕಂದ. ನಿನ್ನ ಸುತ್ತಲೂ ತುಂಬ ಶತ್ರುಗಳಿದ್ದಾರೆ, ಹೌದಲ್ವಾ? ಶತ್ರುಗಳ ಎದುರಿಗೆ ನೀನು ಸೋಲಬಾರದು, ಸೋತಿದೆಯಾ ಅಂತಲೂ ತೋರಿಸಿಕೊಳ್ಳಬಾರದು. ಒಂದು ಮಾತು ಜ್ಞಾಪಕರಲ್ಲಿ, ನಮಗಿಂತ ಚೆನ್ನಾಗಿರುವಂತಹ ಶತ್ರು ಇದ್ದಾರೆ ಅಂತ ನಿನಗೆ ಅನಿಸಿದರೆ ಅವರ ಎದುರಿಗೆ ಏನೂ ತಯಾರಿಲ್ಲದೆ ಹೋಗಬೇಡ. ಯಾವ ರೀತಿ ಶತ್ರು ಅಂದರೆ, ನಿನ್ನವರೇ ಅವರು, ಬೇರೆ ಯಾರೂ ಅಲ್ಲ, ನಿನ್ನ ಸಂಬಂಧಿಕರೇ ಇಂದು ನಿನಗೆ ಶತ್ರುವಾಗಿ ನಿಂತಿದ್ದಾರೆ. ಯಾಕೆಂದರೆ ನೀನು ಏಳಿಗೆ ಹೊಂದುತ್ತಾ ಇರುವುದು ಅವರಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ. ತುಂಬ ಆಗ್ತಾಯಿದೆ ಕಂದ. ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಮನೆಯವರ ಹತ್ತಿರ ಜೊತೆಗೆ ನಿನ್ನ ಮನೆಗೇ ಏನೋ ಕೆಟ್ಟದ್ದು ಮಾಡುವಂಥ ಸೂಚನೆ ನಡೀತಾ ಇದೆ. ಇದಕ್ಕೆ ಪರಿಹಾರ ಒಂದೇ, ಹೇಳಿದ್ದನ್ನು ಮಾಡ್ತೀಯಾ? ಕೇವಲ ಬಿಳಿ ಸಾಸಿವೆಯನ್ನು ತೆಗೆದುಕೋ. ಬಿಳಿ ಸಾಸಿವೆಯನ್ನು ರಾತ್ರಿ ಮಲಗುವಾಗ ಬಾತ್ರೂಮು ಮತ್ತು ದೇವರ ಮನೆ ಬಿಟ್ಟು ಪ್ರತಿಯೊಂದು ಮನೆಯ ಮೂಲೆಗೂ 3 ಬಟ್ಟಿನಲ್ಲಿ ಬರುವಂಥ ಸಾಸಿವೆಯನ್ನು ಹಾಕುತ್ತಾ ಬಾ. 41 ದಿನ ಮಾಡುತ್ತಾ ಬಾ ಕಂದ. ಜೊತೆಗೆ ಆಂಜನೇಯ ಸ್ವಾಮಿ ಜಪತಪಗಳನ್ನು ಮಾಡು, ಅಥವಾ ದೇವಸ್ಥಾನಕ್ಕಾದರೂ ಹೋಗಿ ಬರೋದನ್ನು ಮಾಡು. ಇಷ್ಟೇ ಸಾಕು. ಯಾಕೆಂದರೆ ಇಲ್ಲಿ ನೀನು ಚೆನ್ನಾಗಿ ಬೆಳೀತಾ ಇದೆಯಾ, ನೀನು ಸೋತಿದ್ದೀಯಾ, ಅದು ನಿನಗೆ ಮತ್ತು ನನಗೆ ಮಾತ್ರ ಗೊತ್ತು. ಆದರೆ ಸೋಲು ಅನ್ನೋದು ಅವರ ಎದುರಿಗೆ ಯಾವತ್ತೂ ತೋರಿಸಬಾರ್ದಂದ್ರೆ ಏನು ಮಾಡಬೇಕು? ಮೊದಲು ಈ ರಕ್ಷಣೆಗಳನ್ನು ಮಾಡಿಕೊ. ನಿನ್ನ ಮನೆಗೆ ಮತ್ತು ನಿನ್ನ ಸದಸ್ಯರಿಗೆ ರಕ್ಷಣೆ ಮಾಡುತ್ತಾ ಬಾ ಕಂದ, ಆಯಿತಾ? ಅದರ ಜೊತೆಗೆ ಅವರ ಎದುರಿಗೆ ಯಾವತ್ತೂ ನಗುತ್ತಾನೇ ಇರು, ನಗು ಮುಖದಲ್ಲೇ ಇರು. ಇವ್ರಿಗೆ ಎಷ್ಟೇ ಸಮಸ್ಯೆ ಬಂದ್ರೂ ಏನೇ ಆದ್ರೂ ಎಷ್ಟೊಂದು ನಗ್ತಾ ಇರ್ತಾರಲ್ಲ, ಇವ್ರಿಗೇನು ಕಷ್ಟನೇ ಬಂದಿಲ್ವಾ? ನಾವು ಕೊಟ್ಟಂಥದ್ದು ಏನೂ ಕಷ್ಟ ಇವ್ರಿಗೆ ತಾಗ್ತಾನೇ ಇಲ್ವಾ ಅನ್ನೋ ಮಟ್ಟಿಗೆ ಅವರು ಯೋಚನೆಯಲ್ಲಿ ಬೀಳಲೇಬೇಕು. ನೀನು ಎಷ್ಟು ನಗುತ್ತಾ ಓಡಾಡುತ್ತೀಯೋ ಅವರಿಗೆ ಅದನ್ನು ತೆಗೆದುಕೊಂಡು ಹೊಡೆದ ಹಾಗೆ ಇರುತ್ತದೆ. ಏನೂ ಮಾಡಬೇಡ. ಆದರೆ ಒಂದು ಮಾತು, ಇದ್ದಂಥ ವ್ಯಕ್ತಿ ಶ್ರದ್ಧೆಗೆ ಮತ್ತು ಪ್ರಾಮಾಣಿಕತೆಗೆ ಬೆಲೆ ಕೊಡುವಂಥ ವ್ಯಕ್ತಿಗೆ ಪೆಟ್ಟು ಕೊಟ್ಟಾಗ ಅದರ ಅನುಭವ ಅಂತಿಂಥದ್ದಾಗೋದಿಲ್ಲ ಕಂದ್ರೆ. ನೀನು ಏನೂ ಮಾಡಬೇಡ, ನೀನು ಅವ್ರಿಗೆ ಯಾವ ರೀತಿ ಕೆಟ್ಟದ್ದು ಮಾಡಬೇಡ, ಆದರೆ ಒಂದು ಹೆಜ್ಜೆ ನಿಂತು ನೋಡು, ಅಷ್ಟೇ ಸಾಕು. ಅವರ ಮುಂದಿನ ಜೀವನ, ಅವರು ಮಾಡಿದಂಥ ನಿನ್ನ ಮೇಲೆ ಕೆಟ್ಟದಾದ ಒಂದು ಕರ್ಮಕ್ಕೆ ನಾನು ಪ್ರತಿಫಲ ಕೊಟ್ಟೇ ಕೊಡುತ್ತೇನೆ, ಚಿಂತೆ ಮಾಡಬೇಡ. ಇನ್ನು ನಿನ್ನೆ ಆದಂಥ ಒಂದು ಘಟನೆ, ನಿನ್ನದಲ್ಲದ ತಪ್ಪಿಗೆ ರೋಡಲ್ಲೇ ನಿಂತು ನಿನಗೆ ಬೈದಾಡಿದ್ದಾರೆ. ಅದು ಅವರ ಒಂದು ಆಟ, ಗೇಮ್. ಹೌದು, ನಿನಗೆ ಹೀಗೆ ಮಾಡಬೇಕೆನ್ನೋದು ಅವರ ಉದ್ದೇಶವಾಗಿತ್ತು. ಅವರು ಮಾಡಿದ್ದಾರೆ, ಅದರಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅದರ ಹಿಂದೆ, ನಿನ್ನ ಹಿಂದೆ ಯಾರಿದ್ದಾರೆ ಎಂಬುದನ್ನು ಇನ್ನು ಮೇಲೆ ತೋರಿಸುತ್ತೇನೆ ಕಂದ ನನ್ನ ಆಟವನ್ನು. ನೀನು ಚಿಂತೆ ಮಾಡಬೇಡ. ಯಾಕೆಂದರೆ ಪ್ರಾಮಾಣಿಕವಾಗಿ ಶ್ರದ್ಧೆ ಮತ್ತು ತಾಳ್ಮೆಯಿಂದನೇ ನನ್ನ ಗುರಿ ಅಂತ ನಂಬಿದ ಅಂಥ ವ್ಯಕ್ತಿಗೆ ಅನ್ಯಾಯ ಮಾಡಿದರೆ ನಾನು ಬಿಡೋದಿಲ್ಲ. ನೀನು ರೋಡಲ್ಲಿ ಗಾಡಿ ಹೊಡೆಯುವಾಗಲೂ ಅಷ್ಟೇ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರ್ತೀಯ, 60 ಮೇಲೆ ನೀನು ಗಾಡಿ ಹೊಡೆಯೋದಿಲ್ಲ, ಅದನ್ನು ನನಗೆ ಗೊತ್ತು. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಕಡೆಯಿಂದ ಹೋಗ್ತಾ ಇರ್ತೀಯ. ಆದರೆ ನಿನ್ನದೊಂದು ಟೈಮಿಗೆ ಯಾವುದೋ ಒಂದು ಗಾಡಿ ಬಂದು ಗುದ್ದಿದ ಹಾಗೆ ನಿನ್ನೆ ಆದ ಘಟನೆ. ಅಯ್ಯೋ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಹೀಗಾಗಿಬಿಡ್ತು ಅಂತೀಯಲ್ಲ, ಹಾಗೇ ಆಗಿರೋದು. ಚಿಂತೆ ಮಾಡಬೇಡ. ಇದರಲ್ಲಿ ಯಾವುದೇ ನಿನ್ನ ರೀತಿ ತಪ್ಪಿಲ್ಲ. ಅದು ನನಗೂ ಗೊತ್ತು. ನಾನು ನಿನ್ನನ್ನು ರಕ್ಷಣೆ ಮಾಡಲೆಂದೇ ಕುಳಿತಿದ್ದೇನೆ. ಗಿಡ ಮರಗಳು ಪರಿಸರನೇ ನಾನು ಅವು ಬೀಳುವಾಗ ಹಿಡಿದಿರುತ್ತೇನೆ ಕಂದ. ಇನ್ನು ನಿನ್ನನ್ನು ಬಿಡುತ್ತೀನಾ? ನೀನೇ ಹೇಳುತ್ತೀಯ, ಬಾಬಾ ಯಾವತ್ತಿದ್ರೂ ನಮ್ಮನ್ನು ಕೊನೆ ಕ್ಷಣದಲ್ಲಿ ಕೈ ಹಿಡಿಯುತ್ತಾರೆ ಅಂತ. ಖಂಡಿತವಾಗ್ಲೂ ನಾನು ನಿನ್ನ ಕೊನೆ ಕ್ಷಣದಲ್ಲೇ ಕೈ ಹಿಡಿಯುತ್ತೇನೆ. ನಾನು ಕೈ ಹಿಡಿಯುವಾಗ ನಿನಗೆ ಅರಿವಾಗೇ ಆಗುತ್ತದೆ. ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗ್ತದೆ. ಒಳ್ಳೆಯ ಸಮಯ ಬಂದಾಗ ಒಳ್ಳೆಯದೇ ಆಗುತ್ತದೆ. ನಿನ್ನ ಕುಟುಂಬದವರು, ನಿನಗೆ ಬೇಕಾದಂಥ ವ್ಯಕ್ತಿಗಳು ನಿನ್ನನ್ನು ಸೇರಲು ಹತ್ತಿರವಾದ ದಿನ ಇದೆ. ಯೋಚನೆ ಮಾಡಬೇಡ. ನಿನ್ನ ಕುಟುಂಬ ಒಂದಾಗೇ ಆಗುತ್ತೀಯ. ನಿನ್ನ ಗೂಡಿನಲ್ಲಿರುವಂಥ ಹಕ್ಕಿಗಳು ದೂರ ಆಗಿದೆ ಅಂತ ಚಿಂತೆ